ರನ್ಯಾ ಗೋಲ್ಡ್ ಸ್ಕ್ಯಾಮ್ನಲ್ಲಿ ಸೆಲೆಬ್ರಿಟಿ ಸ್ವಾಮೀಜಿ ಅವರ ಪಾತ್ರ. ದುಬೈ ಗುರೂಜಿಯ ಬೆಂಗಳೂರು ಮನೆ ಕಚೇರಿ ಮೇಲೆ ಸಿಬಿಐ ರೈಡ್. ರನ್ಯಾ ಗೋಲ್ಡ್ ಸ್ಕ್ಯಾಮ್ನಲ್ಲಿ ಸೆಲೆಬ್ರಿಟಿ ಸ್ವಾಮೀಜಿಯ ಪಾತ್ರ. ದುಬೈ ಗುರೂಜಿಯ ಬೆಂಗಳೂರು ಮನೆ ಕಚೇರಿಯ ಮೇಲೆ ಸಿಬಿಐ ರೇಡ್ ಅನ್ನ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಗೋಲ್ಡ್ ಸ್ಕ್ಯಾಮರ್ ಸ್ವಾಮೀಜಿಗೆ ರೆಡ್ ಕಾರ್ನರ್ ನೋಟಿಸ್ ನೀಡಲಾಗಬಹುದು. ಒಂದೆರಡು ದಿನಗಳಲ್ಲಿ ದುಬೈಗೆ ಹೋಗಲಿದೆ ಸಿಬಿಐ ಟೀಮ್. ಶೀಘ್ರ ಆ ಕರಾವಳಿ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡೋದು ಫಿಕ್ಸ್ ಆಗಿದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ ಹೌದು, ರನ್ಯಾ ರಾವ್ ಗೋಲ್ಡ್ ಕೇಸ್ ಯಾರಿಗ್ ಗೊತ್ತಿಲ್ಲ ಹೇಳಿ. ರನ್ಯಾ 15 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದಿರುವಂತಹ ಚಿನ್ನದ ಹುಡುಗಿ, ಅದು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ಲು, ತಗಲಾಕೊಂಡ್ಲು. ತದನಂತರ ಬಗೆದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ರನ್ಯಾ ಬಗ್ಗೆ. ರನ್ಯಾ ಯಾವುದೋ ಸೆಲೆಬ್ರಿಟಿ ಸ್ವಾಮೀಜಿ ಅವರ ಒಂದು ಮಾತನ್ನ ಕೇಳಿ ಆ ಸ್ವಾಮೀಜಿ ಕೂಡ ಈ ಒಂದು ಸ್ಕ್ಯಾಮ್ ನಲ್ಲಿ ಇದ್ದಾನೆ ಎನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಹೇಳಿತ್ತು. ಈಗ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈಗ ಆ ಒಂದು ಸ್ವಾಮೀಜಿಯ ಕುತ್ತಿಗೆಗೆ ಬರ್ತಾ ಇದೆ ಹಗ್ಗ. ಆ ಸ್ವಾಮೀಜಿ ಯಾರು? ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಸೆಲೆಬ್ರಿಟಿ ಸ್ವಾಮೀಜಿಯ ಲಿಂಕ್. ಸ್ವಾಮೀಜಿ ಲಿಂಕ್ ಬಗ್ಗೆ ಮೊದಲು ಬಯಲು ಮಾಡಿದ್ದೆ ಫ್ರೀಡಂ ಟಿವಿ. ಖ್ಯಾತ ಗುರೂಜಿಯ ಹಳವಂಡ ಒಂದೆರಡಲ್ಲ, ಸೆಲೆಬ್ರಿಟಿಗಳ ಭವಿಷ್ಯವನ್ನ ಹೇಳುವ ಮೂಲಕ ಮೊದಲು ಸುದ್ದಿಯಲ್ಲಿದ್ದಂತಹ ಸ್ವಾಮೀಜಿ ಈತ ಸುಂದರಿಯೊಬ್ಬಳ ಮದುವೆ ಫಿಕ್ಸ್ ಮಾಡಿಸಿ ಸದ್ದು ಮಾಡಿದ್ದಂತಹ ಗುರೂಜಿ. ಅನೇಕ ವಿವಾದಗಳಲ್ಲೂ ಸಿಲುಕಿ ಇಂಡಿಯಾ ಮಾರ್ಕೆಟ್ ಕಳೆದುಕೊಂಡಿದ್ದಂತಹ ಸ್ವಾಮೀಜಿ ಈತ. ಹೀಗಾಗಿ 2 ವರ್ಷಗಳ ಹಿಂದೆ ದುಬೈಗೆ ಶಿಫ್ಟ್ ಆಗಿದ್ದ ಈ ಒಂದು ಗುರೂಜಿ ಅಲ್ಲಿ ಭವಿಷ್ಯದ ಆಫೀಸ್ ಮನೆ ಮಾಡಿದ್ದಂತಹ ಸ್ವಾಮೀಜಿ ಈತ. ಗೋಲ್ಡ್ ಫೀಲ್ಡ್ ಮೇಲೆ ಕಣ್ಣಿಟ್ಟು ಸೆಲೆಬ್ರಿಟಿಗಳನ್ನ ಬಳಸಿ ದಂಧೆಯನ್ನ ಶುರು ಮಾಡಿಕೊಂಡಿದ್ದ ಈ ಗುರೂಜಿ. ಎಂತಹ ಗುರೂಜಿಯ ಅಸಲಿ ಬಂಡವಾಳ ಬಯಲು ಮಾಡ್ತಾ ಇದೆ ಫ್ರೀಡಂ ಟಿವಿ. ಎಸ್, ರನ್ಯಾ ರಾವ್ ಮಾತ್ರವಲ್ಲದೆ ಹಲವಾರು ಸೆಲೆಬ್ರಿಟಿಗಳನ್ನ ಈ ಒಂದು ಕಳ್ಳ ಸ್ವಾಮೀಜಿ ಅಥವಾ ಕಳ್ಳ ಗುರೂಜಿ ಬಳಸಿಕೊಂಡು ಗೋಲ್ಡ್ ತೆಗೆದುಕೊಂಡು ಬರೋದು, ಕಳಿಸೋದು, ಈ ಕೆಲಸಗಳನ್ನ ಮಾಡ್ತಾ ಇದ್ದ. ತಗಲಾಕೊಂಡಿದ್ದಾನೆ ಈಗ ಸಿಬಿಐ ಅವರ ಬಲೆಗೆ. ಆತ ಇಂಡಿಯಾದಲ್ಲಿ ಇರಲಿಲ್ಲ, ದುಬೈ ಹೋಗಿ ಸೆಟ್ಲ್ ಆಗಿದ್ದ. ಹಾಗಾದ್ರೆ ಆ ಸ್ವಾಮೀಜಿ ಯಾರು? ಗೋಲ್ಡ್ ಫೀಲ್ಡ್ ಮೇಲೆ ಕಣ್ಣಿಟ್ಟು ಸೆಲೆಬ್ರಿಟಿಗಳನ್ನ ಬಳಸಿಕೊಂಡು ಮಾಡ್ತಿದ್ದಂತಹ ಕೆಲಸ ಗುರೂಜಿ ಒಂದೆರಡಲ್ಲ. 2 ವರ್ಷಗಳ ಹಿಂದೆ ದುಬೈಗೆ ಹೋಗಿ ಆ ಒಂದು ಸ್ವಾಮೀಜಿ ಸೆಟ್ಲ್ ಆಗಿದ್ದ. ಎಸ್, ಈ ಒಂದು ಗುರೂಜಿಯ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು ನಿಮ್ಗಳಿಗೆ. ರನ್ಯಾ ರಾವ್ ಹಿಂದೆ ಒಂದು ಗುರೂಜಿಯ ಕೈವಾಡವಿದೆ. ರನ್ಯಾ ರಾವನ್ನ ಈ ಒಂದು 15 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಿದ್ದು ಆ ಒಂದು ಗುರೂಜಿ ಆಗಿತ್ತು ಅನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಬಯಲು ಮಾಡಿತ್ತು. ಹಲವಾರು ಮಂತ್ರಿಗಳನ್ನ ಈ ಒಂದು ಜಾಲದಲ್ಲಿ ಇರಿಸಿಕೊಳ್ಳಲಾಗಿದೆ ಎನ್ನುವಂತಹ ವಿಚಾರವನ್ನು ಕೂಡ ಫ್ರೀಡಂ ಟಿವಿ ಹೇಳಿತ್ತು. ನೀವು ನೋಡ್ತಾ ಇದ್ದೀರಾ, ದುಬೈ ಬೆಂಗಳೂರಿನಲ್ಲಿ ಹಲವು ಬಾರಿ ಮಂತ್ರಿಯನ್ನ ಭೇಟಿ ಮಾಡಿದ್ಲು ಈ ಒಂದು ಖತರ್ನಾಕ್ ಕಳ್ಳಿ ಎನ್ನುವಂಥದ್ದನ್ನ. ಆದ್ರೀಗ
ಮಂತ್ರಿ ಕುತ್ತಿಗೆಗೆ ಬಂದಿದೆ ಎನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಬಯಲು ಮಾಡಿತ್ತು. ಅವರ ಅಸಲಿ ಮುಖವನ್ನ ಫ್ರೀಡಂ ಟಿವಿ ಮೊದಲೇ ಜನಸಾಮಾನ್ಯರ ಮುಂದೆ, ವೀಕ್ಷಕರ ಮುಂದೆ ಇಡುವಂತಹ ಕೆಲಸಗಳನ್ನ ಮಾಡಿದ್ವಿ. ರನ್ಯಾ ಮೂಲಕ ಗೋಲ್ಡ್ ಆಪರೇಷನ್ ಆಗಿತ್ತು ಗೊತ್ತಾ? ಹೆಂಗಾಗಿತ್ತು ಗೊತ್ತಾ? ಎಲ್ಲಿಂದ ಸ್ಟೈಲಿಶ್ ಆಗಿ ಬರಿಗೈಯಲ್ಲಿ ದುಬೈ ಸೇರ್ತಿದ್ಲು ರನ್ಯಾ ಹಾಗೂ ತರುಣ್. ದುಬೈ ಐಷಾರಾಮಿ ಹಯಾತ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡ್ತಾ ಇದ್ರು. ಸ್ವಾಮೀಜಿ ಆಫೀಸ್ನಿಂದ ರನ್ಯಾ ತರುಣ್ಗೆ ಕೋಟಿ ಹಣ ಬರ್ತಾ ಇತ್ತು. ಈ ಹಣದಿಂದಲೇ ಚಿನ್ನವನ್ನ ಖರೀದಿ ಮಾಡ್ತಿದ್ದಂತಹ ರನ್ಯಾ ಹಾಗೂ ತರುಣ್ ಏರ್ಪೋರ್ಟ್ ಅಧಿಕಾರಿಗಳ ಜೊತೆಗೆ ಗೋಲ್ಡ್ ಡೀಲ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಅಲ್ಲೇ ಕುಳಿತು ಸುಲಭವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂತಹ ಗುರೂಜಿ ಬೆಂಗಳೂರಿನಲ್ಲಿ ತನಗೆ ಬೇಕಾದವರಿಗೆ ಚಿನ್ನವನ್ನ ರವಾನೆ ಮಾಡ್ತಿದ್ದಂತಹ ಕಳ್ಳಗುರು ಇದೀಗ ಅರೆಸ್ಟ್ ಭಯದಲ್ಲಿ. ಗೋಲ್ಡ್ ಗೋಲ್ಡ್ ಸ್ವಾಮಿ ಇನ್ನಷ್ಟು ವಂಚಕ ಜಾಲ ಬಯಲು ಮಾಡ್ತಿದೆ ಫ್ರೀಡಂ ಟಿವಿ. ಮಾರ್ಚ್ 9ನೇ ತಾರೀಕು ಫ್ರೀಡಂ ಟಿವಿಯಲ್ಲಿ ನಾವೇ ನ್ಯೂಸ್ ಮಾಡಿದ್ವಿ. ರನ್ಯಾರ ಒಬ್ಬಳೇ ಅಲ್ಲ, ಅವಳ ಜೊತೆಗೆ ಒಂದು ಗುರೂಜಿ ಕೂಡ ಸೇರ್ಕೊಂಡಿದ್ದಾನೆ ಎನ್ನುವಂಥದ್ದನ್ನ ಸ್ಟೈಲಿಶ್ ಆಗಿ ಬರಿಗೈಯಲ್ಲಿ ದುಬೈ ಸೇರ್ತಿದ್ದಂತಹ ರನ್ಯಾ ಹಾಗೂ ತರುಣ್ ವಿಚಾರವಾಗಿ ಮಾತನಾಡಿದ್ವಿ. ತರುಣ್ ಯಾರು? ರನ್ಯಾ ಹವಾಲಾ ಕೆಲಸಗಳನ್ನ ಮಾಡ್ತಾ ಇದ್ದಂತಹ ಮನುಷ್ಯ. ಎಸ್, ಮಾರ್ಚ್ 9ನೇ ತಾರೀಕು ಫ್ರೀಡಂ ಟಿವಿ ವರದಿ ಹೇಳಿತ್ತು ಗುರೂಜಿಯ ಪಾತ್ರವಿದೆ, ರನ್ಯಾ ಕೇಸ್ನಲ್ಲಿ ಗುರೂಜಿಯ ಪಾತ್ರವಿದೆ ಅಂತ. ಅದೇ ಗುರೂಜಿ ಈಗ ಸಿಬಿಐ ಒಂದು ಬಲೆಗೆ ಬಿದ್ದಿದ್ದಾನೆ. ದುಬೈಗೆ ಹೋಗಿ ಕಂಠ ಪೂರ್ತಿ ದುಡ್ಡನ್ನ ಮಾಡಿಕೊಂಡಿದ್ದಂತಹ ಈ ಒಂದು ಗುರೂಜಿ ಈಗ ಕಕ್ಕುವಂತಹ ಸುಸಂದರ್ಭ ಬಂದಿದೆ. ಗುರೂಜಿಯ ಹಿಂದೆ ಹಲವಾರು ರಾಜಕಾರಣಿಗಳು ಕೂಡ ಇದ್ದಾರೆ. ಈಗ ಒಂದೊಂದಾಗಿ ಬಾಯಿಲಿಗೆ ಬರ್ತಾ ಇದೆ. ಫ್ರೀಡಂ ಟಿವಿ ವರದಿಯನ್ನ ಮಾಡಿತ್ತು. ಗೋಲ್ಡ್ ಸ್ವಾಮಿ ಇನ್ನಷ್ಟು ವಂಚನೆಯನ್ನ ಮಾಡ್ತಾ ಇದ್ದಾನೆ, ರನ್ಯಾ ರಾವ್ ಹಿಂದೆ ಸ್ವಾಮೀಜಿ ಇದ್ದಾನೆ ಎನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಬಯಲು ಮಾಡಿತ್ತು. ಬೆಂಗಳೂರಿನಲ್ಲಿ ತಮಗೆ ಬೇಕಾಗಿರುವಂತಹ ಚಿನ್ನವನ್ನ ರವಾನೆ ಮಾಡಿಸ್ತಿದ್ದ ಈ ಒಂದು ಕಳ್ಳ ಸ್ವಾಮೀಜಿ ಅರೆಸ್ಟ್ ಭಯದಲ್ಲಿ. ಗೋಲ್ಡ್ ಸ್ವಾಮೀಜಿ ಆತ ಹೊರಗೆ ಬರ್ತಿರ್ಲಿಲ್ಲ. ಅವರ ಸೆಲೆಬ್ರಿಟಿಗಳು ಇರ್ತಾರಲ್ಲ, ಆತನ ಮೇಲೆ ನಂಬಿಕೆ ಇಟ್ಟು ಭವಿಷ್ಯವನ್ನ ಕೇಳಿಸ್ತೀನಿ ಅಂತ ಹೋದವನ್ನ ಹೀಗೆ ಕಂಚಾಕೊಳ್ತಾ ಇದ್ದ ಈ ಒಂದು ಕಳ್ಳ ಸ್ವಾಮಿ. ಎಸ್, ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಇದು. ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು ಗುರೂಜಿ ಸ್ವಾಮೀಜಿ ಇದ್ದಾನೆ ಅಂತ ಹೇಳಿ. ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಈಗ ಆ ಸ್ವಾಮೀಜಿಯ ಹೆಸರು ತನಿಖೆಯಲ್ಲಿ ಬಂದಿದೆ. ಸಿಬಿಐ ಅವನ ಮನೆಯ ಮೇಲೆ, ಅದರಲ್ಲೂ ಕೂಡ ದುಬೈ ಮನೆಯ ಮೇಲೆ ಕೂಡ ದಾಳಿಯನ್ನ ನಡೆಸಿದೆ. ಇನ್ನು ಉಳಿಗಾಲವಿಲ್ಲ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ, ರನ್ಯಾ ರಾವ್ ಜೊತೆ ಸೇರಿರುವಂತಹ ವ್ಯಕ್ತಿಗಳಿಗೆ ಉಳಿಗಾಲವಿಲ್ಲ.